ನಮಸ್ತೆ ಎಲ್ಲರಿಗೂ. ಈ ದಿನ ನಾವು ಉತ್ತಮ ಆರೋಗ್ಯಕ್ಕಾಗಿ ಧನ್ವಂತರಿ ಮಾಸ್ಟರ್ ಜೊತೆ ಧ್ಯಾನವನ್ನು ಮಾಡೋಣ. ಅದ್ಭುತವಾದ ಧ್ಯಾನವಿದು. ಶರೀರದಲ್ಲಿ ಎಂತಹದೇ ಬಾಧೆಗಳಿದ್ದರೂ, ಎಂತಹದೇ ಬ್ಯಾಕ್ಟೀರಿಯಾವಿದ್ದರೂ, ಎಂತಹದೇ ವಿಷಕ್ರಿಮಿಗಳಿದ್ದರೂ, ಎಂತಹದೇ ದುಷ್ಟಶಕ್ತಿಗಳಿದ್ದರೂ ಅದನ್ನು ಶುಭ್ರ ಮಾಡುವ ಮಹಾಶಕ್ತಿ ಧನ್ವಂತರಿ ಚೈತನ್ಯ. ಭಾಗವತದಲ್ಲಿ ಕ್ಷೀರಸಾಗರ ಮಂಥನ ಸಮಯದಲ್ಲಿ ಅಮೃತ ಕಲಶವನ್ನು ಹಿಡಿದು ಅವತರಿಸಿದ ಶ್ರೀ ಮಹಾವಿಷ್ಣುವಿನ ಒಂದು ಅವತಾರವೇ ಈ ಧನ್ವಂತರಿ ಮಾಸ್ಟರ್. ಸೂರ್ಯದೇವನ 16 ಮಂದಿ ಶಿಷ್ಯಂದಿರಲ್ಲಿ ಧನ್ವಂತರಿ ಒಬ್ಬರು. ಆಯುರ್ವೇದ ಪಿತಾಮಹ ಯಾವ ಗಿಡದ ಬೇರಿನಿಂದ ಯಾವ ಶಕ್ತಿ ಪಡೆಯಬಹುದು ಎಂದು ತಿಳಿಸಿದವರು. ಅವರ ಒಂದು ಅಮೃತ ಕಲಶದಿಂದ ನಮ್ಮ ಶರೀರವನ್ನು ನಾವು ಮಾಡಿಕೊಳ್ಳೋಣ. ನಮ್ಮ ಶರೀರದಲ್ಲಿರುವ ಅನಾರೋಗ್ಯವನ್ನು ಸರಿ ಮಾಡಿಕೊಳ್ಳೋಣ. ಹಾಗೆ ನಮ್ಮ ಚಕ್ರಗಳನ್ನು ಸಹ ಆಕ್ಟಿವ್ ಮಾಡಿಕೊಳ್ಳೋಣ. ಓಕೆ ಫ್ರೆಂಡ್ಸ್, ಎಲ್ಲರೂ ಸಹಜ ಸ್ಥಿತಿಯಿಂದ ಧ್ಯಾನ ಸ್ಥಿತಿಗೆ ಬಂದ್ಬಿಡೋಣ. ಸುಖವಾದ ಸ್ಥಿರವಾದ ಆಸನದಲ್ಲಿ ಕುಳಿತುಕೊಳ್ಳಿ. ನಿಮ್ಮ ಉಸಿರಾಟವನ್ನೇ ಗಮನಿಸಿ. ಶ್ವಾಸವೇ ನಮ್ಮ ಗುರು. ಸಂಪೂರ್ಣ ಶರೀರ ವಿಶ್ರಾಂತ ಸ್ಥಿತಿಯನ್ನು ತಲುಪುತ್ತಿದೆ. ಹಾಗೆ ಉಸಿರಾಟವನ್ನು ಗಮನಿಸುತ್ತಾ ಆಲೋಚನಾ ತರಂಗಗಳು ನಿಧಾನಗೊಳ್ಳುತ್ತಿವೆ. ನಿಧಾನಗೊಳ್ಳುತ್ತಾ ಶೂನ್ಯ ಸ್ಥಿತಿಗೆ, ಅಂದರೆ ಆಲೋಚನಾ ಇಲ್ಲದ ಸ್ಥಿತಿಗೆ ತಲುಪುತ್ತಿದ್ದೇವೆ. ಉಶ್ವಾಸ ನಿಶ್ವಾಸ. ಆಲೋಚನೆಗಳನ್ನು ಹಿಂಬಾಲಿಸಿಡುವುದು ಬೇಡ ಮಾಸ್ಟರ್. ಮತ್ತೆ ಉಸಿರಾಟವನ್ನೇ ಗಮನಿಸಿ. ಈ ಪ್ರಜ್ಞಾ ಸ್ಥಿತಿಯಲ್ಲಿ, ಚೈತನ್ಯ ಸ್ಥಿತಿಯಲ್ಲಿ ಧನ್ವಂತರಿ ಮಾಸ್ಟರ್ ಅವರನ್ನು, ಆತನ ಚೈತನ್ಯವನ್ನು ಹಾಗೂ ಅವರ ಶಿಷ್ಯಂದಿರನ್ನು ಪ್ರೀತಿಯಿಂದ, ವಿನಮ್ರತೆಯಿಂದ ಆಹ್ವಾನಿಸೋಣ. ಕ್ಷೀರಸಾಗರದಿಂದ ಉದ್ಭವಿಸಿದ ಧನ್ವಂತರಿ ಮಾಸ್ಟರ್ ನಮ್ಮ ಮುಂದೆ ಧ್ಯಾನದಲ್ಲಿ ಕುಳಿತಿದ್ದಾರೆ. ಧನ್ವಂತರಿ ಮಾಸ್ಟರ್ ಅವರ ಮಂತ್ರವನ್ನು ಕೇಳಿಸಿಕೊಳ್ಳುತ್ತಾ ಆತನ ಚೈತನ್ಯ ಅನುಸಂಧಾನಗೊಂಡು ಆತನ ಶಕ್ತಿಯನ್ನು ಸ್ವೀಕರಿಸೋಣ. ಯಾವುದೇ ರೀತಿಯ ಮಂತ್ರ ಜಪ ನಾಮಸ್ಮರಣೆ ಬೇಡ. ಶ್ವಾಸವನ್ನು ಮಾತ್ರ ಗಮನಿಸೋಣ ಫ್ರೆಂಡ್ಸ್. ನಿಧಾನವಾಗಿ ಶ್ವಾಸ ಒಳಹೋಗುತ್ತಿದೆ, ಹಾಗೆ ನಿಧಾನವಾಗಿ ಶ್ವಾಸ ಹೊರಬರುತ್ತಿದೆ. ಉಸಿರಾಟವನ್ನು ಗಮನಿಸುತ್ತಾ ಶೂನ್ಯ ಸ್ಥಿತಿಯನ್ನು ತಲುಪಿದ್ದೇವೆ. ಉಶ್ವಾಸ ನಿಶ್ವಾಸ. ಹಾಗೆ ಉಸಿರಾಟವನ್ನು ಗಮನಿಸುತ್ತಾ ಅಮೃತ ಕಲಶದಿಂದ ಅಮೃತ ಬಿಂದು ನಮ್ಮ ಸಹಸ್ರಾರದಿಂದ ನಮ್ಮ ಚೈತನ್ಯವನ್ನು ಪ್ರವೇಶಿಸುತ್ತಿದೆ. ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣುವೇ. ಮನಸ್ಸು ಶಾಂತವಾಗಿರಲಿ.
ಮೆದುಳು ಶಾಂತವಾಗಿರಲಿ. ದೇಹವು ಎಲ್ಲಿಯೂ ಬಿಗಿತವಿರದಂತೆ ಆರಾಮವಾಗಿರಲಿ. ಶ್ವಾಸವನ್ನೇ ಗಮನಿಸಿ. ಉಶ್ವಾಸ, ನಿಶ್ವಾಸ. ಆಲೋಚನೆಗಳು ಬಂದರೆ ಕಟ್ ಮಾಡಿ ಮತ್ತೆ ಉಸಿರಾಟವನ್ನೇ ಗಮನಿಸಿ. ಅನಂತವಾದ ಶಕ್ತಿ ಪ್ರವಹಿಸುತ್ತಿದೆ. ಯಾರು ಕಣ್ಣನ್ನ ತೆಗೆಯಬೇಡಿ. ಅಮೃತ ಬಿಂದು ಸಹಸ್ರಾರದಿಂದ ಮೂಲಾಧಾರ ಚಕ್ರದ ಬಳಿ ಸೇರಿದೆ. ಅಲ್ಲಿಯ ಅಧಿದೇವತೆಯ ಚೈತನ್ಯದ ಜೊತೆ ಸೇರಿ ಮೂಲಾಧಾರ ವಿಸ್ತಾರವಾಗಿ ಆಕ್ಟಿವ್ ಆಗುತ್ತಿದೆ ಫ್ರೆಂಡ್ಸ್. ಅನಂತ ಶಕ್ತಿ, ಅಮೃತ ಶಕ್ತಿ, ಚೈತನ್ಯ ಶಕ್ತಿ ಸೇರಿ ನಾಡಿ ಮಂಡಲವನ್ನು ಶುಭ್ರಗೊಳಿಸುತ್ತಿದೆ. ಹಾಗೆಯೇ ಗಮನಿಸಿ. ಈ ಮೂಲಾಧಾರಕ್ಕೆ ಸೇರಿದ ಎಲ್ಲಾ ನಾಡಿ ಮಂಡಲ ಚೈತನ್ಯಗೊಳ್ಳುತ್ತಿದೆ. ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತ್ರಯೇ ಅಮೃತಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ. ಶ್ವಾಸವನ್ನೇ ಗಮನಿಸಿ ಫ್ರೆಂಡ್ಸ್. ಸ್ವಾದಿಷ್ಠಾನ ಚಕ್ರ, ಜಲತತ್ವದಿಂದ ಕೂಡಿದ ಸ್ವಾದಿಷ್ಠಾನ ಚಕ್ರವನ್ನು ಆಕ್ಟಿವ್ ಮಾಡಿಕೊಳ್ಳೋಣ. ಸರ್ವಾಮಯ ವಿನಾಶನಾಯ ಧನ್ವಂತರಿ ಮಾಸ್ಟರ್ ಕೊಟ್ಟಿರುವ ಅಮೃತದಿಂದ ಸ್ವಾದಿಷ್ಠಾನ ಚಕ್ರ ಆಕ್ಟಿವ್ ಆಗುತ್ತಿದೆ. ಆ ಚಕ್ರದಲ್ಲಿರುವ ಪ್ರತಿ ನಾಡಿ ಶುದ್ಧಗೊಳ್ಳುತ್ತಿದೆ ಫ್ರೆಂಡ್ಸ್. ವಾಸುದೇವಾಯ ಧನ್ವಂತ್ರಯೇ ಅಮೃತ ಕಲಶಹಸ್ತಾಯ ಹಾಗೆಯೇ ಗಮನಿಸಿ. ಸಹಸ್ರಾರದಿಂದ ಅಮೃತ ಬಿಂದು ಮೂಲಾಧಾರವನ್ನು ಶುದ್ಧಗೊಳಿಸುತ್ತಾ ಹಾಗೆ ಸ್ವಾದಿಷ್ಠಾನವನ್ನು ಶುದ್ಧಗೊಳಿಸುತ್ತಾ ಹಾಗೆ ಮಣಿಪೂರಕವನ್ನು ಸೇರುತ್ತಿದೆ. ವಾಸುದೇವಾಯ ಧನ್ವಂತ್ರಯೇ ಅಮೃತ ಕಲಶಹಸ್ತಾಯ ಅಗ್ನಿ ತತ್ವದಿಂದ ಕೂಡಿದ ಮಣಿಪೂರಕವನ್ನು ಆಕ್ಟಿವ್ ಮಾಡಿಕೊಳ್ಳೋಣ. ಶ್ರೀ ಮಹಾವಿಷ್ಣವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತ್ರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ
ಸಹಸ್ರಾರದಿಂದ ಅಮೃತ ಬಿಂದು ಮಣಿಪೂರಕವನ್ನು ಸೇರಿದೆ. ನಮ್ಮ ಆಹಾರವನ್ನು, ಶರೀರಕ್ಕೆ ಬೇಕಾಗುವ ಶಕ್ತಿಯನ್ನು ಈ ಚಕ್ರ ಉತ್ತೇಜನಗೊಳಿಸುತ್ತಿದೆ. ಈ ಅಮೃತ ಬಿಂದುವಿನಿಂದ ಅನೇಕ ರೋಗಗಳು ಮಾಯವಾಗುತ್ತಿದೆ. ಮಾನಸಿಕ ನೋವು, ಮನಃಶಾಂತಿ, ಪ್ರೇಮ ತತ್ವ ಅಂಗೀಕರಿಸುವ ದಿವ್ಯ ಪ್ರೇಮ ತತ್ವ ವಿಕಸಿಸುತ್ತಿದೆ. ಗಮನಿಸಿ ಫ್ರೆಂಡ್ಸ್. ದುಡುಕುತನ, ಕ್ರೂರತ್ವ, ಕಟುತ್ವ, ಸ್ವಾರ್ಥ ಎಲ್ಲ ಮಾಯವಾಗುತ್ತಿದೆ. ಧನ್ವಂತರಿಯ ಈ ಅಮೃತ ಬಿಂದು ಮಣಿಪೂರಕವು ತುಂಬುತ್ತಿದೆ. ಯಾರು ಕಣ್ಣನ್ನ ತೆಗಿಬೇಡಿ, ಶ್ವಾಸವನ್ನೇ ಗಮನಿಸಿ. ಉಶ್ವಾಸ, ನಿಶ್ವಾಸ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತ್ರಯೇ ಅಮೃತ ಕಲಶ ಹಸ್ತಾಯ. ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತ್ರಯೇ ಅಮೃತ ಕಲಶ ಹಸ್ತಾಯ. ನಮ್ಮ ದೇಹದಲ್ಲಿ ಇರುವ ಪ್ರತಿ ಇಮ್ಯೂನ್ ವ್ಯವಸ್ಥೆ ಶಕ್ತಿವಂತವಾಗುತ್ತಿದೆ. ರೋಗ ನಿರೋಧಕ ವ್ಯವಸ್ಥೆ ಶಕ್ತಿವಂತವಾಗುತ್ತಿದೆ. ದೇಹದಲ್ಲಿರುವ ದೇಹ ನಿರ್ವಹಣಾ ದೇವತೆಗಳು ಚೈತನ್ಯದಿಂದ ತುಂಬಿದ್ದಾರೆ. ಮತ್ತೆ ಶ್ವಾಸವನ್ನೇ ಗಮನಿಸಿ. ಮೂಲಾಧಾರ, ಸ್ವಾಧಿಷ್ಠಾನ, ಮಣಿಪೂರಕ ಚಕ್ರ ಶಕ್ತಿಯಿಂದ ಕೂಡಿದೆ ಫ್ರೆಂಡ್ಸ್. ಅಮೃತ ಕಲಶ ಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ. ಈಗ ಅಮೃತ ಬಿಂದು ಅನಾಹತ ಚಕ್ರದಲ್ಲಿ ಸೇರುತ್ತಿದೆ. ವಾಯು ತತ್ವದಲ್ಲಿರುವಂತಹ ಈ ಸ್ಥಳ ಅಮೃತ ಶಕ್ತಿಯಿಂದ ತುಂಬುತ್ತಿದೆ. ಹೃದಯವು ಚೈತನ್ಯದಿಂದ ಸೇರಿದೆ. ಹೃದಯ ಚಕ್ರವನ್ನು ಉತ್ತೇಜನಗೊಳಿಸೋಣ. ನಮ್ಮಲ್ಲಿ ನಿದ್ರಿಸುತ್ತಿರುವಂತ ಪ್ರೇಮ,
ಸರ್ವಾಮಯ ಕರುಣೆ, ವಿನಾಶನಾಯ ದಯೆ ತ್ರೈಲೋಕ್ಯನಾಥಾಯ ಈ ವಾಯು ತತ್ವದಿಂದ ಉಕ್ಕಿ ಹರಿಯುತ್ತಿದೆ ಫ್ರೆಂಡ್ಸ್. ನಮಃ. ಯಾರು ಕಣ್ಣನ್ನು ತೆಗಿಬೇಡಿ, ಶ್ವಾಸವನ್ನೇ ಗಮನಿಸಿ. ಓಂ ನಮೋ ಭಗವತೆ ಉಶ್ವಾಸ, ವಾಸುದೇವಾಯ ನಿಶ್ವಾಸ. ಧನ್ವಂತರಯೇ ಅಮೃತಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ. ಮಹಾಶಕ್ತಿ, ಭಗವತೆ ಮಹಾಚೈತನ್ಯ, ವಾಸುದೇವ ಮಹಾ ದಿವ್ಯ ಕಾಂತಿ ತರಂಗಗಳು ಅಮೃತಕಲಶಹಸ್ತಾಯ ಅಮೃತ ಕಲಶದಿಂದ, ಸಹಸ್ರಾರದಿಂದ ಅಮೃತ ಬಿಂದುಗಳು ನಮ್ಮ ವಿಶುದ್ಧಿ ಚಕ್ರವನ್ನು ಸೇರುತ್ತಿದೆ ಫ್ರೆಂಡ್ಸ್. ಶ್ರೀ ಮಹಾವಿಷ್ಣವೇ ನಮಃ. ಕಂಠಸ್ಥಾನದಲ್ಲಿರುವ ವಿಶುದ್ಧ ಚಕ್ರವನ್ನು ಶುದ್ಧಿಗೊಳಿಸೋಣ. ಇದರ ಅಧಿದೇವತೆಯಾದ ಡಾಕಿನಿ ದೇವತೆಯ ಸರ್ವಾಮಯ ಶಕ್ತಿ ಪ್ರತಿ ಅಣುವಿನಲ್ಲಿ ಪ್ರವಹಿಸುತ್ತಿದೆ. ಆ ಮಹಾಶಕ್ತಿ ನಮ್ಮ ದೇಹದಲ್ಲಿರುವ ಎಲ್ಲ ನಾಡಿ ಮಂಡಲವನ್ನು ಶುದ್ಧಗೊಳಿಸುತ್ತಿದೆ. ಉಶ್ವಾಸ, ನಿಶ್ವಾಸ. ವಾಸುದೇವಾಯ ಧನ್ವಂತರಯೇ ಅಮೃತಕಲಶಹಸ್ತಾಯ ಸರ್ವಾಮಯ ಉಸಿರಾಟವನ್ನೇ ಗಮನಿಸಿ. ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತರಯೇ ಅಮೃತಕಲಶಹಸ್ತಾಯ ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಮಹಾವಿಷ್ಣವೇ ನಮಃ. ವಿಶುದ್ಧ ಚಕ್ರದಿಂದ ತುಂಬಿ ಆಜ್ಞಾಚಕ್ರವನ್ನು ಅಮೃತ ಬಿಂದು ಸಹಸ್ರಾರದಿಂದ ಸೇರುತ್ತಿದೆ. ದಿವ್ಯ ಚಕ್ಷು ಉತ್ತೇಜನಗೊಳ್ಳುತ್ತಿದೆ. ಹಾಕಿನಿ ದೇವತೆಯ ಅಧಿಷ್ಠಾನವಾದ ಈ ಚಕ್ರ ಕಾಂತಿಯಿಂದ ತ್ರಿಕಾಲ ಜ್ಞಾನಿಯಾಗಿ ಬದಲಾಗುತ್ತಿದ್ದೇವೆ. ಉಶ್ವಾಸ, ನಿಶ್ವಾಸ. ಆಜ್ಞಾಚಕ್ರ ಉತ್ತೇಜನಗೊಳ್ಳುತ್ತಾ ಸಮಸ್ತ ಜ್ಞಾನವನ್ನು ಪಡೆಯುತ್ತಿದ್ದೇವೆ. ಶ್ರೀ ಮಹಾವಿಷ್ಣವೇ ನಮಃ. ಈ ದಿವ್ಯ ಚೈತನ್ಯದಿಂದ ನಾನು ಶರೀರವಲ್ಲ, ನಾನು ಮನಸ್ಸೂ ಅಲ್ಲ, ನಾನು ಬುದ್ಧಿಯೂ ಅಲ್ಲ, ನಾನು ಆತ್ಮಸ್ವರೂಪ. ಆ ಪೂರ್ಣಾತ್ಮನ ಅಂಶವೇ ನಾನು. ಆನಂದವೇ ನನ್ನ ಪ್ರೇಮ ಸ್ವರೂಪ. ಈ ಭಾವನೆಯು ನಮ್ಮಲ್ಲಿ ಮೂಡುತ್ತಿದೆ ಫ್ರೆಂಡ್ಸ್. ಆಜ್ಞಾಚಕ್ರ ಚೈತನ್ಯದಿಂದ ತುಂಬುತ್ತಿದೆ. ಉಶ್ವಾಸ, ನಿಶ್ವಾಸ.
सर्वामय विनाशनाय त्रैलोक्यनाथाय श्री महाविष्णवे नमः। वासुदेवाय धन्वन्त्रये अमृतकलशहस्ताय सर्वामय विनाशनाय त्रैलोक्यनाथाय श्री महाविष्णवे नमः। वासुदेवाय धन्वन्त्रये अमृतकलशहस्ताय सर्वामय विनाशनाय त्रैलोक्यनाथाय ಆಜ್ಞಾಚಕ್ರವನ್ನು ದಾಟಿ ಬ್ರಹ್ಮರಂಧ್ರವನ್ನು ಸೇರುತ್ತಿದೆ ಫ್ರೆಂಡ್ಸ್. ಈ ಅಮೃತ ಶಕ್ತಿ ಮೂಲಾಧಾರದಿಂದ ಪ್ರಾರಂಭವಾದ ಈ ಅಮೃತ ಬಿಂದು ಎಲ್ಲ ಚಕ್ರಗಳಲ್ಲೂ ತುಂಬಿ ಸಹಸ್ರಾರದಲ್ಲಿ ಸೇರುತ್ತಿದೆ. ಶ್ರೀ ಮಹಾವಿಷ್ಣವೇ ನಮಃ. ದಿವ್ಯ ಆತ್ಮಜ್ಞಾನವನ್ನು ಸಾಧಿಸುವ ಚೈತನ್ಯಕ್ಕೆ ಸೇರಿದ್ದೇವೆ. ಯಶಸ್ವಿನಿ ದೇವತೆಯ ಚೈತನ್ಯದೊಂದಿಗೆ ಸಹಸ್ರಾರವನ್ನು ಸೇರುತ್ತಿದೆ. ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ನಮ್ಮ ದೇಹದಲ್ಲಿರುವ ಪ್ರತಿ ಅಣು, ಪ್ರತಿ ಕಣವು, ಪ್ರತಿ ನಾಡಿ ಮಂಡಲ ಶುದ್ಧಗೊಳ್ಳುತ್ತಿದೆ ಫ್ರೆಂಡ್ಸ್. ನಮ್ಮ ದೇಹವೆಲ್ಲ ಕಾಂತಿಯಿಂದ ತುಂಬಿದೆ. ಬಂಗಾರು ವರ್ಣದಿಂದ ತುಂಬಿದೆ ಗಮನಿಸಿ. ಶ್ರೀ ಮಹಾವಿಷ್ಣವೇ ನಮಃ. ನಾಡಿ ಮಂಡಲ ಶುದ್ಧಿಗೊಂಡಿದೆ. ಸಂಪೂರ್ಣ ಆರೋಗ್ಯದಿಂದ ಕೂಡಿದ್ದೆ. ಭಗವತೆ ವಾಸುದೇವಾಯ ಧನ್ವಂತ್ರಯೇ ಅಮೃತ ಕೊನೆಯ 5 ನಿಮಿಷ ಫ್ರೆಂಡ್ಸ್. ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ನಮ್ಮ ದೇಹದಲ್ಲಿರುವ ಪ್ರತಿ ಚೈತನ್ಯ ವಿಸ್ತಾರಗೊಂಡಿದೆ. ಓಂ ನಮೋ ಭಗವತೆ ವಾಸುದೇವಾಯ ಧನ್ವಂತ್ರಯೇ ಅಮೃತ ಕಲಶಹಸ್ತಾಯ ಸರ್ವಾಮಯ ದೇಹದಲ್ಲಿರುವ ದಿವ್ಯ ದೇವತೆಗಳು ಶಕ್ತಿವಂತರಾಗಿದ್ದಾರೆ. ಶ್ರೀ ಮಹಾವಿಷ್ಣವೇ ನಮಃ. ನಮ್ಮ ದೇಹದಲ್ಲಿ ರೋಗ ನಿರೋಧಕಗಳು ಶಕ್ತಿಯಿಂದ ತುಂಬಿದೆ. ವಾಸುದೇವಾಯ ಧನ್ವಂತ್ರಯೇ ಅಮೃತ ಮಹಾಶಕ್ತಿಯಿಂದ ತುಂಬಿದೆ. ಸರ್ವಾಮಯ ವಿನಾಶನಾಯ ತ್ರೈಲೋಕ್ಯನಾಥಾಯ ಶ್ರೀ ಯಾವುದೇ ರೀತಿಯ ವಿಷ್ಣವೇ ನಮಃ. ಅನಾರೋಗ್ಯ ಸೇರದೆ ಇರುವ ರೀತಿ ಶರೀರ ಶುದ್ಧತೆಯ ಶಕ್ತಿಯಿಂದ ತುಂಬಿದೆ ಫ್ರೆಂಡ್ಸ್. ಅದನ್ನು ಗಮನಿಸಿ. ಅಮೃತ ಕಲಶಹಸ್ತಾಯ
ಅದ್ಭುತವಾದ ಧ್ಯಾನ ಸ್ಥಿತಿಯಲ್ಲಿದ್ದೇವೆ. ಕೊನೆಯ 2 ನಿಮಿಷ. ವಿಶ್ವಾಸ, ನಿಶ್ವಾಸ. भगवते वासुदेवाय धन्वन्त्रये अमृतकलशहस्ताय सर्वामय विनाशनाय त्रैलोक्यनाथाय श्रीमहाविष्णवे नमः. ಉಸಿರಾಟವನ್ನೇ ಗಮನಿಸಿ. वासुदेवाय धन्वन्त्रये अमृतकलशहस्ताय सर्वामय विनाशनाय त्रैलोक्यनाथाय श्रीमहाविष्णवे नमः. ಅಜ್ಞಾನದಿಂದ ಜ್ಞಾನದೆಡೆಗೆ, ಅಂಧಕಾರದಿಂದ ಬೆಳಕಿನೆಡೆಗೆ, ಮೃತ್ಯುವಿನಿಂದ ಅಮೃತ್ಯುವಿನೆಡೆಗೆ, ಸ್ವಾರ್ಥದಿಂದ ನಿಸ್ವಾರ್ಥದೆಡೆಗೆ, ಭಯದಿಂದ ನಿರ್ಭಯದೆಡೆಗೆ ನಡೆಸಿ. ನಿಮ್ಮ ಸಹಾಯ ಸಹಕಾರ ನಮ್ಮೊಂದಿಗೆ ನಿರಂತರವಾಗಿರಲಿ. ಕೃಪೆ ಮಾಡಿ ಆತ್ಮಜ್ಞಾನವನ್ನು ಪ್ರಸಾದಿಸಿ. ಓಕೆ ಫ್ರೆಂಡ್ಸ್, ಅದ್ಭುತವಾದ ಧ್ಯಾನ ಸ್ಥಿತಿಯಿಂದ ಸಹಜ ಸ್ಥಿತಿಗೆ ಬರೋಣ. ದೇಹವನ್ನು ಸಡಿಲಗೊಳಿಸಿ. 10, 9, 8, 7, 6, 5, 4, 3, 2, 1, 0. ನಿಧಾನವಾಗಿ ನಮ್ಮ 2 ಕೈ ಬೆರಳುಗಳನ್ನು ಬಿಡಿಸಿ ಕಣ್ಮೇಲಿಟ್ಕೊಳ್ಳಿ. 5, 4, 3, 2, 1, 0. ನಿಧಾನವಾಗಿ ಮುಗುಳ್ನಗೆಯೊಂದಿಗೆ ಅಂಗೆಯನ್ನ ನೋಡ್ಕೊಡಿ. ಇಂತಹ ಅದ್ಭುತವಾದ ಅಮೃತವನ್ನು ಕೊಟ್ಟಿರುವಂತಹ, ದಿವ್ಯ ಶಕ್ತಿ ಕೊಟ್ಟಿರುವಂತಹ ಧನ್ವಂತರಿ ಮಾಸ್ಟರ್ಸ್ಗೆ ಕೃತಜ್ಞತೆಯನ್ನು ಅರ್ಪಿಸುತ್ತಾ, ಹಾಗೂ ಈ ಧ್ಯಾನಕ್ಕೆ ಸಹಕರಿಸಿದ್ದ ನಮ್ಮ ದೇಹಕ್ಕೂ ಶರೀರಕ್ಕೂ ನಮ್ಮ ಆತ್ಮಕ್ಕೂ ಈ ಸಮಯಕ್ಕೂ ಈ ಧ್ಯಾನಕ್ಕೂ ಈ ಜ್ಞಾನಕ್ಕೂ ಚಪ್ಪಾಳೆಯ ಮೂಲಕ ಒಂದು ಕೃತಜ್ಞತೆಯನ್ನು ಅರ್ಪಿಸೋಣ. ಥ್ಯಾಂಕ್ ಯು ಫ್ರೆಂಡ್ಸ್, ಥ್ಯಾಂಕ್ ಯು.